ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಪೆಕ್ನಿಂದ ಹೊರಬರುವ ನಿರ್ಧಾರವನ್ನು ಮಾಡಿದೆ. ಇದು ಭಾರತಕ್ಕೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡೋ ಸಾಧ್ಯತೆಗಳಿವೆ. ಇಲ್ಲಿ ಯುಎಇಯ ಈ ನಿರ್ಧಾರ ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಹೆಚ್ಚು ತೈಲ ಸಿಗುವ ಹಾಗೆ ಮಾಡೋದು ಮಾತ್ರ ಅಲ್ಲ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲಿನ ನಿರ್ಭರತೆಯಿಂದ ಕೂಡ ಭಾರತ ಹೊರಬರೋ ಹಾಗೆ ಮಾಡುತ್ತೆ. ಜೊತೆಗೆ ಜಾಗತಿಕವಾಗಿ ತೈಲ ಬೆಲೆ ಕಡಿಮೆ ಆಗೋದಕ್ಕೆ ಕೂಡ ಎಮಿರೇಟ್ಸ್ನ ಈ ನಿರ್ಧಾರ ಕಾರಣ ಆಗುತ್ತೆ. ಹಾಗಾದ್ರೆ ಒಪೆಕ್ನಿಂದ ಎಮಿರೇಟ್ಸ್ ಹೊರಬರ್ತಾ ಇರೋದು ಯಾಕೆ? ಒಪೆಕ್ ಅಂದ್ರೆ ಏನು? ಯುಎಇಯ ಈ ನಿರ್ಧಾರ ಭಾರತದ ಹಾರ್ಮೋಸ್ ಡಿಪೆಂಡೆನ್ಸಿಯನ್ನ ಹೇಗೆ ಕಡಿಮೆ ಮಾಡುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ನಡುವಿನ ಯುದ್ಧ ತೈಲ ಸರಬರಾಜಿನ ಮೇಲೆ ಸದ್ಯಕ್ಕೆ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರ್ತಾ ಇದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ತೈಲ ವ್ಯಾಪಾರದ ದಿಕ್ಕನ್ನು ಕೂಡ ಇದು ಬದಲಿಸುವ ಲಕ್ಷಣಗಳು ಕಾಣ್ತಾ ಇವೆ. ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಮುಚ್ಚಿದೆ. ಇದರಿಂದ ಜಗತ್ತಿನ 20% ತೈಲ ಸರಬರಾಜು ಸಮಸ್ಯೆಗೆ ತುತ್ತಾಗ್ತಾ ಇದೆ. ಇದರ ಪರಿಣಾಮ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿ ಅರಬ್ ದೇಶಗಳನ್ನು ಹೊರತುಪಡಿಸಿ ಆಫ್ರಿಕಾದ ಕೆಲ ದೇಶಗಳು, ಅಮೆರಿಕ, ಕೆನಡಾ, ವೆನೆಜುವೆಲಾ, ದಕ್ಷಿಣ ಅಮೆರಿಕಾದ ದೇಶಗಳು, ರಷ್ಯಾ, ಹೀಗೆ ನಾನಾ ದೇಶಗಳಲ್ಲಿ ಕಚ್ಚಾ ತೈಲ ಇದೆ. ಅವರು ಕೂಡ ಅದನ್ನು ಹೊರತೆಗೆದು ಮಾರಾಟ ಮಾಡ್ತಾರೆ. ಆದರೆ ಜಗತ್ತಿನ ಅಷ್ಟೂ ಬೇಡಿಕೆಯನ್ನು ಪೂರೈಸೋದಕ್ಕೆ ಆ ದೇಶಗಳಿಗೆ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ತೈಲ ಉತ್ಪಾದನೆಯನ್ನು ಹೆಚ್ಚು ಮಾಡಿದರೆ ಒಂದಷ್ಟರ ಮಟ್ಟಿಗೆ ಪೂರೈಕೆಯ ಕೊರತೆಯನ್ನು ನೀಗಿಸಬಹುದು. ಆದರೆ ಅದಕ್ಕೆ ಒಪೆಕ್ ಅವಕಾಶವನ್ನು ಕೊಡ್ತಾ ಇಲ್ಲ. ಇದರ ಪರಿಣಾಮ ಏನು ಅಂದರೆ, 2019 ನಂತರ ಈಗ ಇನ್ನೂ ಒಂದು ದೇಶ ಒಪೆಕ್ನಿಂದ ಹೊರಬರೋ ನಿರ್ಧಾರವನ್ನು ಮಾಡಿದೆ. ಅದರಲ್ಲೂ ಒಪೆಕ್ನ 3ನೇ ಅತಿದೊಡ್ಡ ತೈಲ ಉತ್ಪಾದಕ ದೇಶ ಅನ್ನಿಸ್ಕೊಂಡಿರುವ ಎಮಿರೇಟ್ಸ್ ಈಗ ಕೂಟವನ್ನು ಬಿಟ್ಟು ಹೊರಬರ್ತಾ ಇದೆ. ಮೇ 1ರಿಂದ ಅವರು ಒಪೆಕ್ ಸದಸ್ಯ ದೇಶ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಈ ನಿರ್ಧಾರ ಭಾರತಕ್ಕೆ ಹೇಗೆ ಲಾಭವನ್ನು ತಂದುಕೊಡುತ್ತೆ ಅನ್ನೋದನ್ನು ನೋಡೋ ಮೊದಲು ನಿಮಗೆ ಒಪೆಕ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಒಪೆಕ್ ಅಂದರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡೋ ದೇಶಗಳ ಒಕ್ಕೂಟ, ಅರ್ಥಾತ್ ತೈಲ ಉತ್ಪಾದಕ ದೇಶಗಳ ಒಕ್ಕೂಟ. ಇವತ್ತು ಜಾಗತಿಕವಾಗಿ ಎಷ್ಟು ತೈಲ ಉತ್ಪಾದನೆ ಮಾಡಬೇಕು, ಅದರ ಬೆಲೆ ಎಷ್ಟು ನಿಗದಿಪಡಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ಇದೇ ಕೂಟ. ಹಾಗೆ ನೋಡಿದರೆ 1960ಕ್ಕೂ ಮುನ್ನ ತೈಲ ಉತ್ಪಾದಕ ದೇಶಗಳು ಇಂಥ ಯಾವ ಕೂಟವನ್ನು ಮಾಡಿಕೊಂಡಿರಲಿಲ್ಲ. ಅಲ್ಲೊಂದು ಸಂಘಟನೆ ಇರಲಿಲ್ಲ. ಯಾರು ಎಷ್ಟು ಬೇಕಾದರೂ ತೈಲ ಉತ್ಪಾದನೆ ಮಾಡಬಹುದಿತ್ತು. ಹಾಗೆ ತೈಲದ ಮೇಲೆ ಯಾವ ನಿಯಂತ್ರಣವೂ ಇಲ್ಲದೇ ಇದ್ದರೆ ತೈಲಕ್ಕೆ ನಿಗದಿತ ಬೆಲೆ ಸಿಗೋದಿಲ್ಲ. ಜಾಗತಿಕವಾಗಿ ಡಿಮ್ಯಾಂಡ್ ಸಪ್ಲೈ ಎರಡನ್ನು ಸರಿದೂಗಿಸಿ ತೈಲದ ಬೆಲೆ ಕುಸಿತ ಆಗದ ಹಾಗೆ ನೋಡಿಕೊಳ್ಳದೆ ಇದ್ದರೆ ನಾವು ಬದುಕೋದಕ್ಕೆ ಕಷ್ಟ ಆಗುತ್ತೆ ಅಂದುಕೊಂಡ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ವೆನೆಜುವೆಲಾಗಳು ಈ ಒಪೆಕ್ ಅನ್ನು ಸ್ಥಾಪನೆ ಮಾಡಿಕೊಂಡವು. ಈ ಮೂಲಕ ತೈಲದ ಉತ್ಪಾದನೆಯ ಮೇಲೊಂದು ನಿಯಂತ್ರಣವನ್ನು ಹಾಕ್ಕೊಂಡು 1960 ಸೆಪ್ಟೆಂಬರ್ 14ನೇ ತಾರೀಕು ಒಪೆಕ್ ಅಂದರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಇರಾಕ್ನ ರಾಜಧಾನಿ ಬಾಗ್ದಾದಲ್ಲಿ ಸ್ಥಾಪನೆ ಆಯಿತು. ಆನಂತರ ಅದರ ಮುಖ್ಯ ಕಚೇರಿಯನ್ನು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಮಾಡಲಾಯಿತು. ಈಗ ಈ ಒಪೆಕ್ ಅಲ್ಲಿ ಒಟ್ಟು 12 ದೇಶಗಳಿವೆ. ಆಲ್ಜೀರಿಯಾ, ರಿಪಬ್ಲಿಕ್ ಆಫ್ ಕಾಂಗೋ, ಈಕ್ವೆಟೋರಿಯಲ್ ಗಿನಿಯಾ, ಗಬಾನ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಗೂ ವೆನೆಜುವೆಲಾಗಳು ಸದಸ್ಯ ದೇಶಗಳಾಗಿವೆ. ಹಾಗೆ ಒಪೆಕ್ನ ಮೆಂಬರ್ಗಳಲ್ಲದೆ ಕೂಡ ಒಪೆಕ್ನ ನಿಯಮಗಳನ್ನು ಪಾಲಿಸುವ ಹಾಗೂ ಜಾಗತಿಕವಾಗಿ ತೈಲದ ಮೇಲೆ ನಿಯಂತ್ರಣವನ್ನು ಹೊಂದುವ ಸಲುವಾಗಿ ಒಪೆಕ್ ಪ್ಲಸ್ ಅನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಒಪೆಕ್ ಪ್ಲಸ್ ಅಲ್ಲಿ 11 ದೇಶಗಳಿವೆ. ರಷ್ಯಾ, ಸುಡಾನ್, ಅಜರ್ಬೈಜಾನ್, ಬಹ್ರೇನ್, ಬ್ರೂನಿ, ಕಜಕಿಸ್ತಾನ, ಮಲೇಷಿಯಾ, ಮೆಕ್ಸಿಕೋ, ಒಮನ್ ಹಾಗೂ ಸೌತ್ ಸುಡಾನ್ಗಳು ಒಪೆಕ್ ಪ್ಲಸ್ನ ಸದಸ್ಯ ರಾಷ್ಟ್ರಗಳಾಗಿವೆ. ಕತಾರ್ ಕೂಡ ಈ ಒಪೆಕ್ನ ಸದಸ್ಯ ದೇಶ ಆಗಿತ್ತು. ಆದರೆ 2019ರಲ್ಲಿ ಅವರು ಈ ಕೂಟದಿಂದ ಹೊರಗೆ ಬಂದರು. ಗೆಳೆಯರೆ, ತೈಲ ಉತ್ಪಾದನೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸುವ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರತೆಯನ್ನು ಕಾಪಾಡ್ಕೋಬೇಕು ಅಂತ ಒಪೆಕ್ ಬಯಸುತ್ತೆ. ಅದಕ್ಕಾಗಿ ಸದಸ್ಯ ದೇಶಗಳು ಎಷ್ಟು ಪ್ರಮಾಣದಲ್ಲಿ ತೈಲವನ್ನು ಉತ್ಪಾದಿಸಬೇಕು ಅನ್ನೋದನ್ನ ಈ ಕೂಟ ನಿರ್ಧಾರ ಮಾಡುತ್ತೆ. ಸೊ ಇಲ್ಲಿ ಒಪೆಕ್ ದೇಶಗಳು ತೈಲದ ಉತ್ಪಾದನೆಯನ್ನು ಕಡಿಮೆ ಮಾಡಿದರೆ ಅಲ್ಲಿ ತೈಲ ಬೆಲೆ ಹೆಚ್ಚಾಗುತ್ತೆ. ಹಾಗೆ ತೈಲದ ಉತ್ಪಾದನೆ ಹೆಚ್ಚಾದರೆ ತೈಲದ ಬೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಡಿಮೆ ಆಗುತ್ತೆ. ಅವರು ತೈಲ ಬೆಲೆಯನ್ನು ನಿಯಂತ್ರಿಸ್ತಾ ಇರೋದ್ರಿಂದ ಜಗತ್ತಿಗೆ ಒಪೆಕ್ ಮೇಲೆ ದೊಡ್ಡ ನಿರ್ಭರತೆ ಉಂಟಾಗ್ತಾ ಇದೆ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್
ಈ ಒಪೆಕ್ನ ಸದಸ್ಯ ದೇಶ ಆಗಿದ್ದು 1967ರಲ್ಲಿ. ಹೀಗಾಗಿ ಇದು ಒಪೆಕ್ನ ಸಂಸ್ಥಾಪಕ ದೇಶ ಅಲ್ಲ. ಹೀಗಿದ್ರೂ ಕೂಡ ಒಪೆಕ್ ದೇಶಗಳಲ್ಲಿ ಅತಿ ಹೆಚ್ಚು ತೈಲವನ್ನು ಉತ್ಪಾದನೆ ಮಾಡುವ 3ನೇ ದೇಶ ಅಂತ ಇದು ಗುರುತಿಸಿಕೊಳ್ಳುತ್ತೆ. ಇಲ್ಲಿ UAE ಪ್ರತಿದಿನ 2.9 ಮಿಲಿಯನ್ ಬ್ಯಾರಲ್ನಿಂದ 3.4 ಮಿಲಿಯನ್ ಬ್ಯಾರಲ್ಗಳಷ್ಟು ತೈಲವನ್ನು ಉತ್ಪಾದನೆ ಮಾಡುತ್ತೆ. ಆದರೆ ಅವರ ಉತ್ಪಾದನಾ ಸಾಮರ್ಥ್ಯ ಇಷ್ಟೇ ಅಲ್ಲ, ಅದು ಕಡಿಮೆ ಅಂದರೂ ದಿನಕ್ಕೆ 5 ಮಿಲಿಯನ್ ಬ್ಯಾರಲ್ನಷ್ಟಿರುತ್ತೆ. ಆದರೆ ಅಷ್ಟು ತೈಲ ಉತ್ಪಾದನೆಗೆ ಅವರಿಗೆ ಒಪೆಕ್ ಅನುಮತಿಯನ್ನು ಕೊಟ್ಟಿಲ್ಲ. ಇಲ್ಲಿ ಸದಸ್ಯ ದೇಶಗಳು ನಿಯಮ ಮೀರಿ ಹೆಚ್ಚು ತೈಲ ಉತ್ಪಾದನೆಗೆ ಮುಂದಾದರೆ ಅಂಥ ದೇಶಗಳ ಮೇಲೆ ಒಕ್ಕೂಟ ನಿರ್ಬಂಧಗಳನ್ನು ಹೇರೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ 2027ರ ಹೊತ್ತಿಗೆ ತನ್ನ ಆಯಿಲ್ ಪ್ರೊಡಕ್ಷನ್ ಅನ್ನು ಹೆಚ್ಚು ಮಾಡ್ಕೊಂಡು 2030ರ ಹೊತ್ತಿಗೆ ತೈಲದ ಜೊತೆಗೆ ಇನ್ನಿತರ ಆದಾಯ ಮೂಲಗಳನ್ನು ಕೂಡ ಹುಡುಕೋಬೇಕು. ಆ ಮೂಲಕ ಬರೀ ತೈಲ ಗ್ಯಾಸ್ ಮೇಲಿನ ನಿರ್ಭರತೆಯಿಂದ ಹೊರಬರಬೇಕು ಅಂದ್ಕೊಳ್ತಾ ಇರುವ ಎಮಿರೇಟ್ಸ್ಗೆ ನೀವು ಇಷ್ಟೇ ತೈಲವನ್ನು ಉತ್ಪಾದನೆ ಮಾಡಬೇಕು ಅನ್ನೋ ಕ್ಯಾಪ್ ಹಾಕೋದಿದೆಯಲ್ಲ, ಅದು ತೊಂದರೆಯನ್ನುಂಟು ಮಾಡ್ತಾ ಇದೆ. ಹೀಗಾಗಿ ಅವರು ಕೂಟದಿಂದ ಹೊರಬರೋ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇರಾನ್ ಯುದ್ಧದ ಪರಿಣಾಮಗಳು ಕೂಡ UAEಯ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇರಾನ್ಗೆ ತಕ್ಕ ಶಾಸ್ತಿ ಆಗಬೇಕು ಅಂತ UAE ಬಯಸ್ತಾ ಇತ್ತು. ಸೌದಿ ಅರೇಬಿಯಾದ ಮನಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿ ಏನಿರಲಿಲ್ಲ. ಆದರೆ ಸೌದಿ ಇರಾನ್ ವಿರುದ್ಧ ಪೂರ್ಣ ಪ್ರಮಾಣದ ದಾಳಿಗೆ ಮುಂದಾಗಲಿಲ್ಲ. ಅವರು ಡಿಫೆನ್ಸಿವ್ ಮೋಡ್ಗೆ ಹೋದರು. ಹಾಗೆ ಅರಬ್ ದೇಶಗಳ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಸೌದಿ ಅರೇಬಿಯಾ ಉಳಿದ ಅರಬ್ ದೇಶಗಳ ಹಿತದ ಬಗ್ಗೆ ಗಮನ ಕೊಡೋದಕ್ಕೆ ಹೋಗಲೇ ಇಲ್ಲ. ಇದು ಎಮಿರೇಟ್ಸ್ನ ಅಸಮಾಧಾನಕ್ಕೆ ಕಾರಣ ಆಯಿತು. ಇನ್ನು ಈಗ ಒಪೆಕ್ ಅಧ್ಯಕ್ಷತೆ ಇರಾನ್ನ ಕೈಯಲ್ಲಿದೆ. ಅದರ ಸೆಕ್ರೆಟರಿ ಜನರಲ್ ಸ್ಥಾನದಲ್ಲಿ ಕುವೈತ್ ಇದೆ. ಇನ್ನು ಇರಾನ್ ಈ ಬಾರಿಯ ದಾಳಿಗಳಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ಮಾಡಿಕೊಂಡಿದ್ದು UAE ಮತ್ತು ಬಹರೈನ್ಗಳನ್ನು. ಈ ದೇಶಗಳ ಸಹಾಯಕ್ಕೆ ಒಪೆಕ್ ದೇಶಗಳು ಬರಲಿಲ್ಲ. ಅವರು ಒಟ್ಟಾಗಿ ಇರಾನ್ ದಾಳಿಯನ್ನು ಖಂಡಿಸಲಿಲ್ಲ. ಅಲ್ಲಿ ಅತಿ ಹೆಚ್ಚು ದಾಳಿಗೆ ತುತ್ತಾಗಿದ್ದು ಅರಬರ ಎನರ್ಜಿ ಫೆಸಿಲಿಟಿಗಳೇ. ಆದರೂ ಒಪೆಕ್ ಇರಾನ್ನನ್ನು ದೊಡ್ಡ ದನಿಯಲ್ಲಿ ಖಂಡಿಸೋದಕ್ಕೆ ಹೋಗಲಿಲ್ಲ. ಒಪೆಕ್ ಇರಾನ್ನ ವಿರುದ್ಧ ಮಾತಾಡಲಿಲ್ಲ. ಅವರನ್ನು ಕೂಟದಿಂದ ಹೊರಹಾಕೋ ಬಗ್ಗೆ ಕೂಡ ಯೋಚಿಸಲಿಲ್ಲ. ಇದೆಲ್ಲ ಕೂಡ ಎಮಿರೇಟ್ಸ್ ಕೆರಳೋದಕ್ಕೆ ಕಾರಣ ಆಗ್ತಾ ಇದೆ. ಇದರ ಜೊತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೈಲ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಆ ಮೂಲಕ ತೈಲ ಬೆಲೆ ಏರಿಕೆ ಆಗದ ಹಾಗೆ ನೋಡಿಕೊಳ್ಳಿ ಅಂತ ಒಪೆಕ್ ದೇಶಗಳಿಗೆ ಸಲಹೆಯನ್ನು ಕೊಟ್ಟಿದ್ರು. ಆದರೆ ಅದಕ್ಕೆ ಒಪೆಕ್ ಒಪ್ಪಲಿಲ್ಲ. ಇದರಿಂದ ಕೆರಳಿರುವ ಟ್ರಂಪ್, ನಿಮ್ಮ ರಕ್ಷಣೆ ನಿನ್ನ ಮೇಲೆ ನೀವೇ ಮಾಡ್ಕೊಳ್ಳಿ, ನಮ್ಮ ಸಹಾಯನ ನಿರೀಕ್ಷೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದು ಕೂಡ ಒಪೆಕ್ನಿಂದ ಹೊರಬರೋದಕ್ಕೆ UAEಗಿರೋ ಪ್ರಮುಖ ಕಾರಣ ಅನ್ನಿಸ್ಕೊಳ್ತಾ ಇದೆ. UAEಗೆ ಹೆಚ್ಚಿನ ರಕ್ಷಣೆಯ ಅಗತ್ಯ ಇದೆ. ಒಪೆಕ್ಕಲ್ಲೇ ಇದ್ರೆ ಅಮೆರಿಕದ ರಕ್ಷಣೆ ಕೂಡ ಅವರಿಗೆ ಹೆಚ್ಚು ಸಿಗೋದಿಲ್ಲ. ಹಾಗೆ ನೋಡಿದರೆ ಒಪೆಕ್ ದೇಶಗಳಲ್ಲೇ UAE ಅಮೆರಿಕ ಜೊತೆ ಅತ್ಯಂತ ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ಹಾಗೆ ಸೌದಿ ಹಾಗೂ UAE ಸಂಬಂಧಗಳು ಸಂಪೂರ್ಣವಾಗಿ ಹಳಿಸ್ತಾ ಇವೆ. ಸೊ ಇಲ್ಲಿ UAEಗೆ ಒಪೆಕ್ಗಿಂತ ಅಮೆರಿಕಾನೇ ಮುಖ್ಯ ಅನ್ನಿಸ್ತಾ ಇರೋದ್ರಿಂದ ಅದು ಈಗ ಒಕ್ಕೂಟದಿಂದ ಹೊರಬಂದು ತನ್ನ ಅಭಿವೃದ್ಧಿಯನ್ನು ತಾನು ನೋಡಿಕೊಳ್ಳೋದರ ಕಡೆಗೆ ಗಮನ ಹರಿಸ್ತಾ ಇದೆ. ಗೆಳೆಯರೆ, UAEಯ ಈ ನಿರ್ಧಾರ ಭಾರತದ ತೈಲ ಬೇಡಿಕೆಯನ್ನು ಬಹುಪಾಲು ಈಡೇರಿಸೋದಕ್ಕೆ ಸಹಾಯ ಮಾಡುತ್ತೆ. ಅವರ ಹೆಚ್ಚಲಿರುವ ತೈಲ ಉತ್ಪಾದನೆಯ ಬಹುಭಾಗ ಭಾರತಕ್ಕೆ ಬರಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಈ ತೈಲವನ್ನು ಅವರು ಫ್ಯೂಜೆರಾದಿಂದ ರಫ್ತು ಮಾಡ್ತಾರೆ. ಈ ಫ್ಯೂಜೆರಾ ಪೋರ್ಟ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫ್ಯೂಜೆರಾ ಬಂದರು ಹಾರ್ಮೋಜ್ನಿಂದ ಹೊರಗಿದೆ. ಇಲ್ಲಿ ನೋಡಿ, ಇದು ಹಾರ್ಮೋಸ್, ಇದು ಫ್ಯೂಜೆರಾ. ಈ ಫ್ಯೂಜೆರಾದಿಂದ ತೈಲ ಹಾಗೂ ಗ್ಯಾಸ್ ಸರಬರಾಜು ಶುರುವಾದರೆ ಹಾರ್ಮೋಸ್ ಸ್ಟ್ರೈಟನ್ನು ದಾಟಬೇಕಾದ ಅಗತ್ಯ ಇರೋದಿಲ್ಲ. ಹಾಗೆ ಇಲ್ಲಿ ಹಬ್ಶಾನ್ನಿಂದ ಫ್ಯೂಜೆರಾವರೆಗೆ ಸುಮಾರು 400 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಒಂದನ್ನು ಈಗಾಗಲೇ ಎಮಿರೇಟ್ಸ್ ನಿರ್ಮಾಣ ಮಾಡಿಕೊಂಡಿದೆ. ಅದು ಕಾರ್ಯನಿರ್ವಹಿಸ್ತಾ ಇದೆ ಕೂಡ. ಸೊ ಫ್ಯೂಜೆರಾ ಬಂದರಿನಿಂದ ಸರಬರಾಜು ಶುರುವಾದರೆ ಹಾರ್ಮೋಸ್ ಬಳಕೆಯ ಅಗತ್ಯನೇ ಭಾರತಕ್ಕಿರೋದಿಲ್ಲ. ಇನ್ನು ಹಾರ್ಮೋಸ್ ಬಳಕೆ ಇಲ್ಲ ಅಂದರೆ ಅದನ್ನು ಇರಾನ್ ಮುಚ್ಚಿದ್ರು ತೆರೆದ್ರು ಭಾರತದ ಸರಬರಾಜಿಗೆ ಯಾವ ಸಮಸ್ಯೆಯೂ ಇರೋದಿಲ್ಲ. ಹಾರ್ಮೋಸಲ್ಲಿ ಇರಾನ್ ಟೋಲ್ ಸಂಗ್ರಹದ ಮಾತಾಡ್ತಾ ಇದೆ. ಪ್ರತಿ ಟ್ಯಾಂಕರ್ಗೆ $2 ಮಿಲಿಯನ್ ವಸೂಲಿ ಮಾಡೋ ಗುರಿಯನ್ನು ಅವರು ಹಾಕ್ಕೊಂಡಿದ್ದಾರೆ. ಸೊ ಆ ಟೋಲ್ ಕೂಡ ಭಾರತಕ್ಕೆ ಅಪ್ಲೈ ಆಗೋದಿಲ್ಲ. ಯಾಕೆಂದರೆ ನಾವು ಹಾರ್ಮೋಸ್ಗೆ ಹೋಗೋದೇ ಇಲ್ಲ. ಹಾಗೆ ಭಾರತ UAE ನಡುವೆ ಸಮುದ್ರದ ಆಳದಲ್ಲಿ ಪೈಪ್ಲೈನ್ ಮೂಲಕ ತೈಲ ಗ್ಯಾಸ್ ಸರಬರಾಜು ಯೋಜನೆಯೊಂದು ಶುರುವಾಗ್ತಾ ಇದೆ. ಅದರ ಮೂಲಕ ಕೂಡ ಗ್ಯಾಸ್ ಹಾಗೂ ತೈಲ ಸರಬರಾಜು ಭಾರತಕ್ಕೆ ಶುರುವಾಗುತ್ತೆ. ಇನ್ನು ಒಕ್ಕೂಟದಿಂದ ಹೊರಗೆ ಬರೋದ್ರಿಂದ ತೈಲ ಗ್ಯಾಸ್ ಬೆಲೆಯನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಾನೇ ನಿರ್ಧಾರ ಮಾಡೋ ಸ್ವಾತಂತ್ರ್ಯವನ್ನು ಹೊಂದುತ್ತೆ. ಹೀಗಾಗಿ ಭಾರತಕ್ಕೆ ಡಿಸ್ಕೌಂಟ್ ಕೂಡ ಸಿಗಬಹುದು. ಎರಡೂ ದೇಶಗಳ ನಡುವೆ ರೂಪಾಯಿಯಲ್ಲಿ ವಹಿವಾಟು ನಡೆದರೆ ಡಾಲರ್ ಮೇಲಿನ ಡಿಪೆಂಡೆನ್ಸಿ ಭಾರತಕ್ಕೆ ಕಡಿಮೆ ಆಗುತ್ತೆ. ಹಾಗೆ ಎರಡು ದೇಶಗಳ ನಡುವೆ $100 ಬಿಲಿಯನ್ ವ್ಯಾಪಾರ ವಹಿವಾಟು ಈಗಾಗಲೇ ನಡೀತಾ ಇದೆ. ಎರಡೂ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗೆ ಸಹಿ ಕೂಡ ಮಾಡಿವೆ. ಸೊ ಇಲ್ಲಿ ಡಿಸ್ಕೌಂಟ್ ಹಾಗೂ ಸ್ಥಳೀಯ ಕರೆನ್ಸಿ ಇವೆರಡೂ ಭಾರತಕ್ಕೆ ಲಾಭ ಮಾಡಿಕೊಡುತ್ತವೆ. ಹಾಗೆ ಅರಬ್ ಎಮಿರೇಟ್ಸ್ ಜೊತೆಗಿನ ವ್ಯಾಪಾರ ನಮಗೆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚವನ್ನು ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ ಅವರು ಹೆಚ್ಚು ತೈಲ ಉತ್ಪಾದನೆ ಮಾಡೋದ್ರಿಂದ
ಪೂರೈಕೆ ಕೂಡ ಹೆಚ್ಚಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಲ್ಲ ತೈಲದ ಬೆಲೆಯು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಕಚ್ಚಾ ತೈಲದ ಬೆಲೆ $1 ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಅದರಿಂದ ಭಾರತಕ್ಕೆ ವರ್ಷಕ್ಕೆ 16,500 ಕೋಟಿ ರೂಪಾಯಿಗಳಷ್ಟು ಹಣ ಉಳಿತಾಯ ಆಗುತ್ತೆ. ಇನ್ನು ಡಾಲರ್ ಪ್ರಮೇಯನೇ ಇಲ್ಲದೆ ನಾವು ನಮ್ಮದೇ ಕರೆನ್ಸಿಲಿ ತೈಲ ಆಮದು ಮಾಡಿಕೊಂಡ್ರೂ ಕೂಡ ನಮಗೆ ಲಾಭನೇ ಆಗುತ್ತೆ. ಇದು ಗೆಳೆಯರೆ ಒಪೆಕ್ನಿಂದ UAE ಹೊರಬರ್ತಾ ಇರೋದ್ರ ಬಗ್ಗೆ ಮತ್ತು ಅದರಿಂದ ಭಾರತಕ್ಕಾಗಲಿರುವ ಲಾಭದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.